ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಶ್ರೀ ಜೇಸ್ಟರ್ ಬ್ಲಾಗ್ಸ್. ಈಗೇನ ಕಟ್ಗೆದು ತೋರ್ಸಾತ ಅನ್ಕೋತೀರಿ. ಇಲ್ಲ, ಇವತ್ತು ನಮ್ಮ ದೊಡ್ಡ ಮಾವರ ಮನೆ ಕಟ್ಸಾತಿದ್ರಲ್ಲ, ಹಾಗಾಗಿ ಬಾಗಿಲು ಪೂಜೆ ಮಾಡಾಕಂತಂದು ಬಾಗ್ಲನೆಲ್ಲ ಮಾಡಿಸ್ಕೊಂಡು ತೊಗೊಂಬಂದಿದ್ದರಿ. ಹಂಗೆ ಕೆಲಸದವರೆಲ್ಲ ಬಂದು ಬಾಗ್ಲ ಇಡಕ್ಕೆ ಸಜ್ಜು ಮಾಡತ್ತಿದ್ರು. ನಾವು ಹಂಗೆ ಚಕ್ಕನ ಇದ್ದು ರೆಡಿಯಾಗಿ ನಮ್ಮ ದೊಡ್ಡ ಅತ್ತಿ ಮನೆಗೆ ಬಂದಿದ್ವಿ ನೋಡ್ರಿ. ಎಲ್ಲ ಸಾಮಾನು ಹೊಂದ್ಸಾರಲ್ಲ ಪೂಜೆಗೆ ಅಂತಂದು ನೋಡಿದ್ವಿ. ನಮ್ಮ ದೊಡ್ಡ ಅತ್ತಿ ಎಲ್ಲ ಹೊಂದ್ಸಾತಿದ್ರು. ಎಲ್ಲ ಹೊಂದಿಸಿ ಒಂದು ಟೇಬಲ್ ಮೇಲೆ ಇಟ್ಟಿದ್ರು. ನಾವು ಅಜ್ಜಾರು ಬರೋ ಸಂಬಂಧ ಕಾಯತ್ತಿದ್ವಿ. ಅಜ್ಜಾರು ಬಂದ್ಕೊಳ್ಳೆ ನಮ್ಮ ದೊಡ್ಡ ಮಾವರು ಎಲ್ಲರೂ ಸೇರಿ ಪೂಜೆ ಮಾಡಕ್ಕಂತ ಹೋದ್ರೆ. ಇವರೇನ ಬಸ್ಲಿ ಬುಡಕ್ಕೇನೆ ಇಟ್ಟು ಪೂಜೆ ಮಾಡತ್ತಿದ್ರು. ಪೂಜೆ ಮಾಡಿ ನಮ್ಮ ಸೈಡೆಲ್ಲ ಹಿಂಗೆ ನಮ್ಮ ಸೈಡ್ ಅಂತಲ್ಲ, ಆಲ್ಮೋಸ್ಟ್ ಯಾರೋ ಹೊಸ ಮನೆ ಕಟ್ಸಿರ್ತಾರೆ, ಬಾಗಿಲು ಇಡೋಕ್ಕಿಂತ ಮುಂಚೆ ಬಾಗಿಲು ಪೂಜೆ ಮಾಡ್ತಾರೆ. ಹಂಗೆ ಹೋದ ಕೇರ ನಿಂಬೆನೆಲ್ಲ ಕಟ್ಟಬೇಕಂತಂದು ಏನೋ ಮಿಸ್ಟೇಕ್ ಆಗಿಬಿಟ್ಟಿರ್ತದೆ. ಅಷ್ಟು ಜುಗಾಡು ಮಾಡಿ ಕಟ್ಟಾತಿದ್ರನ್ನ ಕೆಟ್ಟ ನಮ್ಮ ಅತ್ತಿಯವರು ಬಂದ್ರೆ ನಮ್ಮ ಮಾವರ ನಮ್ಮ ಅತ್ತಿಯರು ಸೇರ್ಕೊಂಡು ಬಾಗಿಲು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ರೀ. ज्येष्ठराजं ब्रह्मणस्पतान् अनश्वन्नो विकीलसादनम् ॐ बहु महागणपते माहोमयमे ॐ शिव महागणपते माहोमयमे. ನಮ್ಮವ್ರ ಪೂಜೆ ಎಲ್ಲ ಮುಗಿಸಿದ್ರೆ ನೆಕ್ಸ್ಟ್ ಅಜ್ಜಾರ ಮಂಗಳಾರತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. भवमूलभङ्गाय मङ्गलं शिव शिवलिङ्गसङ्गाय मङ्गलम्. ಮಂಗಳಾರತಿ ಎಲ್ಲ ಮಾಡಿದ್ರಿ. ಮಂಗಳಾರತಿ ಎಲ್ಲ ಮುಗಿದ್ಮೇಲೆ ಮುತ್ತಿದ್ದರಿಗೆ ಉಡಿ ತುಂಬೇಕಂತಂದು ನಮ್ಮ ಅತ್ತೆಯವರು ನನಗೆ ಮತ್ತೆ ಇನ್ನೊಬ್ರು ಆಂಟಿ ಇದ್ರೆ ಅವ್ರಿಗೆ ಇಬ್ರಿಗೂ ಸೇರಿ ಉಡಿ ತುಂಬಿದ್ರಿ. ಈಗ ಯಾವುದೋ ಮನೆ ಹೊಸ ಕಟ್ಟಡ ಆಗಲಿ ಯಾವುದೋ ಒಂದು ಶುಭ ಕಾರ್ಯಕ್ರಮದೊಳಗೆ ಮುಂಚಿನ ಮುತ್ತೈದರಿಗೆ ಉಡಿ ತುಂಬ್ತಿದ್ದರಿ. ಹಾಗಾಗಿ ಆ ಪದ್ಧತಿನ ಇವರು ಕಂಟಿನ್ಯೂ ಮಾಡ್ಕೊಂಡು ಬಂದಾರ. ಹಂಗೆ ನಾವು ಉಡಿ ತುಂಬಿಸ್ಕೊಂಡು ಬಾಗಿಲಿಗೆ ಆರತಿ ಮಾಡ್ಕೊಂಡು ಮತ್ತು ನಮ್ಮ ದೊಡ್ಡ ಅತ್ತೆಯವ್ರ ಮನೆಗೆ ಹೋದ್ವಿ. ಇಲ್ಲಿ ಎಲ್ಲ ನಾಷ್ಟ ಮಾಡೋಕೆ ಸಜ್ಜು ಮಾಡತ್ತಿತ್ತು. ಹಂಗೆ ಅಜ್ಜಾರಿಗೆ ಮತ್ತು ನಮ್ಮ ಮನೆಯವರು ಮತ್ತು ಅಲ್ಲಿ ಕೆಲಸದವ್ರು ಬಂದಿದ್ದವ್ರಿಗೆಲ್ಲರಿಗೂ ನಾಷ್ಟ ಹಾಕ್ಕೊಟ್ವಿ. ಹಾಕ್ಕೊಟ್ಟಾದ್ಮೇಲೆ ನಾವು ತೊಗೊಂಡು ನಮ್ಮ ಮನೆ ಕಡೆ ಅಂತಂದು ನಮ್ಮ ಮನೆಗೆ ಬಂದ್ವಿ. ಸೊ ಈ ವ್ಲಾಗ್ ಎಲ್ಲ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಆಯ್ತಾ. ಬಾಯ್ ಬಾಯ್ ಗೈಸ್, ಥ್ಯಾಂಕ್ ಯು.